ವೃತ್ತಿಜೀವನದಲ್ಲಿ ಅಥವಾ ವೈಯಕ್ತಿಕ ಜೀವನದಲ್ಲಿ ಪ್ರತಿಯೊಬ್ಬರೂ ಒಂದು ಹಂತದಲ್ಲಿ ವಿಫಲತೆಯನ್ನು ಅನುಭವಿಸುತ್ತಾರೆ. ವಿಫಲತೆಯ ಭಯವೇ ಅನೇಕರನ್ನು ಮೊದಲ ಹೆಜ್ಜೆ ಇಡುವುದರಿಂದ ತಡೆಯುತ್ತದೆ. ಆದರೆ ವಾಸ್ತವದಲ್ಲಿ ವಿಫಲತೆ ಅಂದರೆ ಅಂತ್ಯವಲ್ಲ, ಅದು ಯಶಸ್ಸಿನತ್ತ ಕರೆದೊಯ್ಯುವ ಮೊದಲ ಪಾಠ. ವಿಫಲತೆ ಎಂದರೆ ನಾವು ಏನನ್ನಾದರೂ ಸಾಧಿಸಲು ಪ್ರಯತ್ನಿಸಿದಾಗ ಅದು ನಿರೀಕ್ಷಿತ ಫಲಿತಾಂಶ ತರುವುದಿಲ್ಲ. ಆದರೆ ಇದನ್ನು ನಕಾರಾತ್ಮಕವಾಗಿ ನೋಡಿದರೆ ಮನಸ್ಸು ಕುಗ್ಗುತ್ತದೆ. ಅದೇ ಸಂದರ್ಭವನ್ನು ಕಲಿಕೆಯ ಅವಕಾಶವಾಗಿ ನೋಡಿದರೆ ಅದು ಜೀವನದ ಅತ್ಯಮೂಲ್ಯ ಪಾಠವಾಗುತ್ತದೆ. ಪ್ರತಿಯೊಂದು ವಿಫಲತೆ ನಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳಲು ಮತ್ತು ಮುಂದಿನ ಹೆಜ್ಜೆಯನ್ನು ಉತ್ತಮಗೊಳಿಸಲು ಸಹಾಯ ಮಾಡುತ್ತದೆ. ನಾನು ಸೋತಿದ್ದೇನೆ ಎಂದು ಭಾವಿಸುವ ಬದಲು ನಾನು ಕಲಿತಿದ್ದೇನೆ ಎಂದು ಭಾವಿಸುವ ಮನೋಭಾವನೆ ಬೆಳೆಸುವುದು ಬಹಳ ಮುಖ್ಯ. ಯಶಸ್ವಿಯಾದ ವ್ಯಕ್ತಿಗಳು ತಮ್ಮ ವಿಫಲತೆಯನ್ನು ನಕಾರಾತ್ಮಕ ಅನುಭವವಾಗಿಯಲ್ಲ, ಬದಲಿಗೆ ಪ್ರಗತಿಯ ಮೆಟ್ಟಿಲಾಗಿ ಪರಿಗಣಿಸುತ್ತಾರೆ. ಥಾಮಸ್ ಎಡಿಸನ್ ಸಾವಿರಾರು ಬಾರಿ ಪ್ರಯತ್ನಿಸಿ ಬಲ್ಬ್ ಕಂಡುಹಿಡಿದರು. ಅವರು ಹೇಳಿದ್ದು, ನಾನು 1000 ಬಾರಿ ವಿಫಲವಾಗಿಲ್ಲ, ನಾನು 1000 ಮಾರ್ಗಗಳನ್ನು ಕಲಿತಿದ್ದೇನೆ. ಜೆ.ಕೆ. ರೋಲಿಂಗ್ ಅವರ ಹ್ಯಾರಿ ಪಾಟರ್ ಪುಸ್ತಕ ಪ್ರಕಟವಾಗುವ ಮೊದಲು ಹಲವಾರು ಪ್ರಕಾಶಕರು ನಿರಾಕರಿಸಿದರು, ಆದರೆ ಅವರು ಹಿಂತಿರುಗದೆ ಮುಂದುವರಿದರು. ಈ ಉದಾಹರಣೆಗಳು ತೋರಿಸುತ್ತವೆ, ವಿಫಲತೆಯ ಪಾಠವೇ ಭವಿಷ್ಯದ ಯಶಸ್ಸಿಗೆ ನೆಲೆ. ವಿಫಲತೆಯನ್ನು ಗೆಲ್ಲಲು ಅನುಸರಿಸಬಹುದಾದ ಹಂತಗಳು ಏನೆಂದರೆ, ನೀವು ವಿಫಲರಾಗಿದ್ದೀರಿ ಎಂಬುದನ್ನು ಒಪ್ಪಿಕೊಳ್ಳಿ. ಅದನ್ನು ನಿರಾಕರಿಸುವುದರಿಂದ ಅಥವಾ ತಪ್ಪನ್ನು ಇತರರ ಮೇಲೆ ಹಾಕುವುದರಿಂದ ಪ್ರಯೋಜನವಿಲ್ಲ. ವಿಫಲವಾಯಿತು? ಯಾವ ಹಂತದಲ್ಲಿ ತಪ್ಪು ನಡೆದಿದೆ? ಈ ಪ್ರಶ್ನೆಗಳಿಗೆ ಪ್ರಾಮಾಣಿಕ ಉತ್ತರ ಹುಡುಕುವುದು ಮುಖ್ಯ. ಪ್ರತಿ ವಿಫಲತೆ ಒಂದು ಪಾಠ. ಮುಂದಿನ ಬಾರಿ ಅದೇ ತಪ್ಪು ಮರುಕಳಿಸದಂತೆ ಮಾಡುವುದು ಯಶಸ್ಸಿನ ಗುಟ್ಟು. ಕಲಿತ ಪಾಠವನ್ನು ಅಳವಡಿಸಿಕೊಂಡು ಮತ್ತೆ ಪ್ರಯತ್ನಿಸಿ. ನಿರಂತರ ಪ್ರಯತ್ನವೇ ಸಾಧನೆಯ ದಾರಿ. ದೃಢತೆಯಿಂದ ಮುಂದುವರಿಯುವುದು ಅಗತ್ಯ. ಧನಾತ್ಮಕ ಚಿಂತನೆ ನಮ್ಮನ್ನು ಶಕ್ತಿಗೊಳಿಸುತ್ತದೆ. ವಿಫಲತೆ ಎಂದರೆ ಸೋಲಲ್ಲ, ಅದು ಒಂದು ತಾತ್ಕಾಲಿಕ ವಿಳಂಬ. ನಾವು ಅದನ್ನು ಹೇಗೆ ಸ್ವೀಕರಿಸುತ್ತೇವೆ ಎಂಬುದೇ ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಜೀವನದಲ್ಲಿ ಯಾವ ಮಟ್ಟದಲ್ಲಿದ್ದರೂ ವಿಫಲತೆಯನ್ನು ಗೆಲ್ಲುವ ಕೌಶಲ ಹೊಂದಿದವರು ಮಾತ್ರ ನಿಜವಾದ ಯಶಸ್ಸು ಕಾಣುತ್ತಾರೆ. ಆದ್ದರಿಂದ ಮುಂದಿನ ಬಾರಿ ನೀವು ಸವಾಲನ್ನು ಎದುರಿಸಿದಾಗ ವಿಫಲತೆಯನ್ನು ಭಯಪಡಬೇಡಿ, ಅದನ್ನು ಅವಕಾಶವಾಗಿ ಸ್ವೀಕರಿಸಿ. ಪ್ರತಿ ತಪ್ಪು ನಿಮ್ಮನ್ನು ಇನ್ನಷ್ಟು ಬಲಿಷ್ಠನನ್ನಾಗಿಸುತ್ತದೆ. ಯಶಸ್ಸು ತಕ್ಷಣ ಬರದೇ ಇರಬಹುದು, ಆದರೆ ವಿಫಲತೆಯಿಂದ ಕಲಿತವರು ಎಂದಿಗೂ ಸೋಲುವುದಿಲ್ಲ. ಈ ಸ್ಟೋರಿ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ.